ಜೈ ಶ್ರೀರಾಮ್. ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತ ಯಾರು ಗೊತ್ತಾ ನಿಮಗೆ? ಗೊತ್ತಿಲ್ಲ, ನಾನು ಹೇಳ್ತೀನಿ. ಭಾರತದಲ್ಲಿ ಬೇಡ, ಕರ್ನಾಟಕದಲ್ಲಿ ಅತೀ ದೊಡ್ಡ ಶ್ರೀಮಂತ ಯಾರು ಗೊತ್ತುಂಟಾ? ಗೊತ್ತಿಲ್ಲ, ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ಬೇಡ, ಮಂಗಳೂರಿನಲ್ಲಿ ಅತೀ ದೊಡ್ಡ ಶ್ರೀಮಂತ ಯಾರು ಗೊತ್ತಾ? ಯೋಚನೆ ಮಾಡಿ, ನಾನು ಹೇಳುವ ಪ್ರಯತ್ನ ಮಾಡ್ತೇನೆ. ಮೊದಲು ನಾವೊಂದು ವಿಳಾಸವನ್ನು ನೋಡಿಕೊಂಡು ಬರೋಣ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರೂಜಿ, ಜಪ್ಪು ಗುಡುಪಾಡಿ ದೋಟ, ಮಂಗಳೂರು, ಮೂಕಾಂಬಿಕಾ ರಾಶಿ ಪ್ರಶ್ನೆ. ನನ್ನೊಂದು ಫೋನ್ ನಂಬರ್ ಕೂಡ ಬರೆದುಕೊಳ್ಳಿ, 9880254627. ಹಾಗಾದರೆ ನೀವು ಅತಿ ಶ್ರೀಮಂತಿಕೆಯಿಂದ ಯಾರು ಭಾರತದಲ್ಲಿದ್ದಾರೆ ಮತ್ತು ಕರ್ನಾಟಕದಲ್ಲಿದ್ದಾರೆ, ಮಂಗಳೂರಿನಲ್ಲಿದ್ದಾರೆ ಏನಾದರೂ ಗೊತ್ತುಂಟಾ? ಅದು ಯಾರಲ್ಲ, ನಾನೇ ಭಾರಿ ದೊಡ್ಡ ಶ್ರೀಮಂತ. ಗೃಹಸ್ಥಾಶ್ರಮದ ಸನ್ಯಾಸಿ, ಮಠದ ಸನ್ಯಾಸಿ ಅಲ್ಲ, ಗೃಹಸ್ಥಾಶ್ರಮದ ಸನ್ಯಾಸಿ. ನೀವು ಕೂಡ ಅತೀ ಶ್ರೀಮಂತರಾಗಿ ಬರಬೇಕಾ? ರಾಜಯೋಗದಲ್ಲಿ ಬದುಕಬೇಕಾ? ಅದಕ್ಕೆ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ನಾನು ಹೇಳಿಕೊಡ್ತೇನೆ. ಸಂತೋಷವಾಗಿ, ಖುಷಿಯಾಗಿ, ಆನಂದವಾಗಿ ಹೇಗೆ ಬದುಕುವುದಂತ. ನೋಡಿ, ಕೆಲವರು ಬರ್ತಾರೆ ನನ್ನ ಹತ್ರ, ಸ್ವಾಮಿ ನನಗೆ ನಿದ್ದೆ ಬರುವುದಿಲ್ಲ, ಹಣಕಾಸು ತುಂಬ ಉಂಟು, ಏನು ಮಾಡುವುದು ಅಂತ. ನೋಡಿ, ಅವರು ನಿದ್ದೆಗೆ ಬೇಕಾಗಿ ಒಳ್ಳೆ ಹಾಸಿಗೆ ತಗೊಂಡಿದ್ದಾರೆ, ಒಳ್ಳೆ AC ಹಾಕಿದ್ದಾರೆ, ಆದರೆ ನಿದ್ದೆ ಬರುವುದಿಲ್ಲ. ಆ ನಿದ್ದೆ ರಹಸ್ಯವನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ. ನಮಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿದ್ದೆ ಸುಖವಾಗಿ ಬರಬೇಕು, ಗಾಢವಾದ ನಿದ್ದೆ ಬರಬೇಕು. ಅದು ಹಣ ಕೊಟ್ಟರೆ ಸಿಗ್ತದ ನಿದ್ದೆ? ನಿದ್ದೆಯ ಮಾತ್ರ ಸಿಗಬಹುದು, ನಿದ್ದೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಬರ್ತಾರೆ, ಸ್ವಾಮಿ ನನಗೆ ಹಸಿವು ಆಗುವುದಿಲ್ಲ, ಮತ್ತು ನನಗೆ BP ಉಂಟು, ಶುಗರ್ ಉಂಟು, ಡಾಕ್ಟ್ರು ಚಪಾತಿ ತಿನ್ನಲಿಕ್ಕೆ ಹೇಳಿದ್ದಾರೆ ಅಂತ. ನಾನು ಹೇಳ್ತೇನೆ, ನೀವು ಯಾವ ಊರಿನಲ್ಲಿರುವುದು? ಮಂಗಳೂರಿನಲ್ಲಿರುವುದಲ್ಲ. ಮಂಗಳೂರಿನಲ್ಲಿರುವವರಿಗೆ ಗೋಧಿ ತಿನ್ನಿ, ರಾಗಿ ತಿನ್ನಿ ಅಂತ ಹೇಳಲಿಕ್ಕೆ ಆಗ್ತದೆ? ನಾವು ಹುಟ್ಟಿದಾಗಿನಿಂದ ತಿಂದದ್ದು ಯಾವುದು? ಅನ್ನ ಅಲ್ವಾ? ಅದನ್ನು ಸರಿಯಾದ ರೀತಿಯಲ್ಲಿ ಬೇಯಿಸಿದ ಅನ್ನ, ಕುಚ್ಚಲಕ್ಕಿಯನ್ನು ತೆಗೆದು ನೀವು ಊಟ ಮಾಡಿದರೆ ನಿಮ್ಮ BP ಶುಗರ್ ಕಂಟ್ರೋಲ್ಗೆ ಬರ್ತದೆ, ತೊಂದರೆ ಏನಿಲ್ಲ. ಮತ್ತು ಹಸಿವು ಆಗೋದಿಲ್ಲ ಅಂತ ಹೇಳ್ತಾರೆ. ಹಸಿವು ಆಗೋದಿಲ್ಲ ಅಂತ. ಹಣ ಉಂಟು, ನನ್ನ ಹತ್ರ ಬರುವವರಿಗೆ ಎಲ್ಲರ ಹತ್ರ ಹಣ ಉಂಟು ಸ್ವಾಮಿ. ಹೌದು, ನಿಮ್ಮ ಹತ್ರ ಹಣ ಉಂಟು. ಹಣವನ್ನು ತಿನ್ನಲಿಕ್ಕೆ ಆಗ್ತದೆ ನಿಮಗೆ? ಬಂಗಾರ ಉಂಟು, ಬಂಗಾರವನ್ನು ತಿನ್ನಲಿಕ್ಕೆ ಆಗ್ತದ? ಅಲ್ಲ, ಒಳ್ಳೆ ಹೋಟೆಲ್ಗೆ ಹೋಗಿ ನೀವು ತಿನ್ನಲಿಕ್ಕೆ ಏನು ಬೇಕು ಅದನ್ನು ತಗೊಳ್ಬೋದು. ಅದರಲ್ಲಿ ತಿನ್ನಲಿಕ್ಕೆ ಆಗದಿದ್ದರೆ, ವಾಂತಿ ಬಂದರೆ ನೀವು ಏನು ಮಾಡ್ತೀರಿ? ತಿನ್ನಲಿಕ್ಕೆ ಆಗ್ತದ ನಿಮಗೆ? ಹಾಗಾದರೆ ನಿಮಗೆ ಹಸಿವು ಆಗಬೇಕು. ಹಸಿವಾದಾಗ ನಮಗೆ ಬಾಯಲ್ಲಿ ಜೊಲ್ಲು ಬರ್ತದೆ, ತಿನ್ನಬೇಕು ಅಂತ. ನಿಮ್ಮ ಒಳಗಡೆ ಇರುವಂಥ ಪರಮಾತ್ಮ ನಿಮಗೆ ಹಸಿವನ್ನು ಕೊಡಬೇಕು, ಆವಾಗ ನಿಮಗೆ ತಿಂದದ್ದು ಜೀರ್ಣ ಆಗ್ತದೆ. ಈಗ ಎಲ್ಲ ಸಮಸ್ಯೆಗೆ ಮೂಲ ಕಾರಣ ಏನು ಗೊತ್ತುಂಟ? ಕ್ಯಾನ್ಸರ್, TB, ಅಸ್ತಮ, ದಮ್ಮು, ಉಬಸ, ಎಲ್ಲದಕ್ಕೂ ಮೂಲ ಕಾರಣ ನಿಮಗೆ ಜೀರ್ಣಕ್ರಿಯೆ ಆಗುವುದಿಲ್ಲ, ಜೀರ್ಣ ಸರಿಯಾಗಿ ಆಗುವುದಿಲ್ಲ. ಅದಕ್ಕೋಸ್ಕರ ಶರೀರದಲ್ಲಿ, ರಕ್ತದಲ್ಲಿ ಸಮಸ್ಯೆ ಬರುವುದು. ಹಾಗಾದರೆ ಇದನ್ನು ಎಲ್ಲಿ ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು? ಇದುವರೆಗೆ ಸಾಧ್ಯ ಉಂಟಾ? ಸರಿ ಮಾಡಿದ್ದೀರಾ? ಸಾಧ್ಯ ಆಯಿತಾ? ಇಲ್ಲ. ಹಾಗಾದರೆ ಏನು ಮಾಡಬೇಕು? ನಿಮಗೆ ಹಸಿವು ಆಗಬೇಕಲ್ವಾ? ಅದರ ರಹಸ್ಯವನ್ನು ಕೂಡ ನೀವು ನೇರವಾಗಿ ಆನ್ಲೈನ್ನಲ್ಲಿ ಭೇಟಿ ಮಾಡಿದಾಗ ನಿಮಗೆ ನಾನು ಹೇಳಿಕೊಡ್ತೇನೆ. A to Z ಸಮಸ್ಯೆ. ಇದುವರೆಗೆ ನೀವು ದೇವಸ್ಥಾನ ಸುತ್ತಿದ್ದೀರಿ, ಜ್ಯೋತಿಷಿ ಹತ್ತಿರ ಹೋಗಿದ್ದೀರಿ, ಎಲ್ಲ ಪ್ರಶ್ನೆಗಳಿಗೆ ಹೋಗಿದ್ದೀರಿ, ನೆಮ್ಮದಿ ಸಿಕ್ಕಿಲ್ಲ ಅಲ್ವಾ? ನೆಮ್ಮದಿ ಯಾರು ಕೊಡಬೇಕು? ಹಣ ಕೊಟ್ಟರೆ ನೆಮ್ಮದಿ ಸಿಗ್ತದ? ಸಿಗುವುದಿಲ್ಲ. ಅದು ಯಾರು ಕೊಡಬೇಕು? ನಮಗೆ ಪರಮಾತ್ಮ ಕೊಡಬೇಕು. ನಾವು ಎಲ್ಲರೂ ಗೃಹಸ್ಥಾಶ್ರಮದ ಸನ್ಯಾಸಿಗಳು. ನಾನು ಕಷಾಯ ಡ್ರೆಸ್ ಹಾಕಿದ್ದೇನಂತೇಳಿ ಸನ್ಯಾಸಿ ಅಲ್ಲ.
ನೀವೆಲ್ಲರೂ ಕಸೆಯ ಡ್ರೆಸ್ ಹಾಕದಿದ್ದರೂ ಕೂಡ ಎಲ್ಲರೂ ಸನ್ಯಾಸಿಗಳೇ. ನಾವೆಲ್ಲರೂ ರೋಗಮುಕ್ತರಾಗಿ ಸಂತೋಷವಾಗಿ ಆನಂದವಾಗಿ ಖುಷಿ ಖುಷಿಯಾಗಿ ಬದುಕಬೇಕಲ್ವಾ? ಬದುಕಬೇಕಾದರೆ ಕೆಲವರು ಬರ್ತಾರೆ ಗುರುಜಿ, ಕೆಲವರು 24 ಗಂಟೆಯಲ್ಲಿ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಅದು ನೀವು ಅಲ್ಲಿಗೆ ಹೋಗಿ. ಯಾಕೆಂತ ಕೇಳಿದರೆ 24 ಗಂಟೆಯಲ್ಲಿ ಪರಿಹಾರ ಪಾರ್ವತಿಗೆ ಸಿಕ್ಕಲಿಲ್ಲ. ಪಾರ್ವತಿ ಎಷ್ಟೋ ವರ್ಷದ ತಪಸ್ಸು ಮಾಡಿ ಶಿವ ಸಿಕ್ಕಿತು. ಹಾಗೆಯೇ ಲಕ್ಷ್ಮಿ ಎಷ್ಟೋ ವರ್ಷದ ತಪಸ್ಸಿನ ಫಲದಿಂದ ನಾರಾಯಣ ಸಿಕ್ಕಿತು, ಶ್ರೀಹರಿ ವಿಷ್ಣು ಸಿಕ್ಕಿತು. ಹಾಗೆಯೇ ನಮ್ಮ ತಪಸ್ವಿಗಳಿದ್ದಾರಲ್ವ, ಅವರು ಒಳ್ಳೆಯದಾಗಿದ್ದ ಕೆಟ್ಟದ್ದಾಗಿದ್ದೋ ಬೇರೆ ಪ್ರಶ್ನೆ. ಅದು ರಾವಣನ ತಪಸ್ಸು ಎಷ್ಟು 1000 ವರ್ಷ ಮಾಡಿದ್ದಾರೆ ಅಂತ ಗೊತ್ತುಂಟ? ಹಿರಣ್ಯಾಕ್ಷನ ತಪಸ್ಸು ಎಷ್ಟು 1000 ವರ್ಷದ್ದು ಗೊತ್ತುಂಟ? ಹಿರಣ್ಯಕಶಿಪು ತಪಸ್ಸು ಮಾಡಿ ಮಾಡಿ ಕೊನೆಗೆ ಅವನ ಈ ಚರ್ಮವನ್ನು ಕೂಡ, ಒಳಗಿರುವಂಥ ಎಲ್ಲ ಪಾಸುಗಳನ್ನು ಕೂಡ ತಿಂದು ಮುಗಿಸಿದೆ, ಗೆದ್ದಲು ಹುತ್ತವಾಗಿದೆ. ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ಹೇಳ್ತಾರೆ, ನಿನ್ನಷ್ಟು ದೊಡ್ಡ ಒಂದು ತಪಸ್ವಿ ಮುಂದೆ ನಾನು ನೋಡಿಲ್ಲ, ಇನ್ನು ಮುಂದೆ ನೋಡಲಿಕ್ಕೆ ಆಗುವುದಿಲ್ಲ, ಎಂದೆಯೂ ಇಲ್ಲ. ಅಂಥ ಒಬ್ಬ ನೀನು ಸಾಧಕ ಅಂತ. ಹಾಗಾದರೆ ನಾವು ನೋಡಿ, ಅವರು ಏನು ಮಾಡಿದ್ದಾರೆ, ಅದು ಒಳ್ಳೆಯದಾಗಿದ್ದ ಕೆಟ್ಟದ್ದಾಗಿದ್ದು ಬೇರೆ. ನಮಗೆ ಒಳ್ಳೆಯದಾಗಬೇಕಾದರೆ ನಿಮ್ಮ ಮನೆಯಲ್ಲಿ ಮನೆ ದೇವರು ಇರ್ತಾರೆ. ಅದು ನಿಮ್ಮ ಕುಲದೇವರು ಆಗಿರ್ಬೋದು. ಆ ದೇವರನ್ನು ಸರಿಯಾಗಿ ನಂಬಿದರೆ ನೀವು ಶಾಂತಿ, ಸಮಾಧಾನ, ಆನಂದ ಎಲ್ಲವೂ ಸಿಗ್ತದೆ ನಿಮಗೆ. ನೀವು ಎಲ್ಲಿಯೂ ಹುಡುಕಿಕೊಂಡು ಹೋಗುವಂತೆ ಇಲ್ಲ, ಮಠಾದಿಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಗೃಹಸ್ಥಾಶ್ರಮದ ಸನ್ಯಾಸಿಗಿಂತ ಶ್ರೇಷ್ಠವಾದ ಸನ್ಯಾಸಿ ಜಗತ್ತಿನಲ್ಲಿ ಇಲ್ಲ ಅಂತ ವಸಿಷ್ಠರು ಹೇಳಿದ್ದಾರೆ, ವಿಶ್ವಾಮಿತ್ರರು ಹೇಳಿದ್ದಾರೆ. ಎಲ್ಲ ಆಶ್ರಮಕ್ಕಿಂತ ಶ್ರೇಷ್ಠವಾದ ಆಶ್ರಮ. ಹಾಗಾದರೆ ನಾವು ಮರೆತಿದ್ದೇವೆ. ಇದನ್ನು ಬೇಕಾದರೆ ನಾನು ನಿಮಗೆ ಹೇಳಿಕೊಡ್ತೇನೆ. ಹಣ ಮಾಡುವ ವಿಧಾನವನ್ನು ನಾನು ನಿಮಗೆ ಹೇಳಿಕೊಡುವುದಿಲ್ಲ. ಯಾಕೆಂತ ಕೇಳಿದರೆ ನನಗೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಜನರ ಹತ್ರ ನಾನು ಹೇಳೋದಿಷ್ಟೇ, ಹಣ ಮಾಡುವುದು ಹೇಗೆ ಅಂತ ನನ್ನ ಹತ್ರ ಗೊತ್ತಿಲ್ಲ. ನಾನು ಗೃಹಸ್ಥಾಶ್ರಮದ ಸನ್ಯಾಸಿ. ನನಗೆ ಎಷ್ಟು ಬೇಕು ಅಷ್ಟು ದೇವರು ನನಗೆ ಕೊಟ್ಟಿದ್ದಾರೆ, ಇನ್ನು ಮುಂದೇನು ಕೊಡ್ತಾ ಇರ್ತಾರೆ. ನನ್ನ ಹಾಗೆ ಖುಷಿ ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿ ಹೇಗೆ ಬದುಕಬೇಕು. ನೀವು ದೇವರನ್ನು ನಂಬಿದ ರೀತಿ ಸರಿ ಇರಲಿಕ್ಕಿಲ್ಲ, ಅದನ್ನು ಸರಿ ಮಾಡುವೊಂದು ವ್ಯವಸ್ಥೆ. ನೀವು ಮನೆಯಲ್ಲಿ ದೈವವನ್ನು ನಂಬಿದರೆ ಆ ದೈವವನ್ನು ನೀವು ನಂಬಿದ ರೀತಿ ಸರಿ ಇರುವುದಿಲ್ಲ, ಅದನ್ನು ಸರಿ ಮಾಡುವ ವಿಧಾನ. ಮತ್ತು ನಿಮ್ಮ ಶರೀರದಲ್ಲಿಯೇ ಆತ್ಮ ಇದ್ದೆ ನೋಡಿ, ಅದನ್ನು ಹೇಗೆ ಹುಡುಕುವುದು, ನಿಮ್ಮ ಉಸಿರನ್ನು ಹೇಗೆ ಗಮನಿಸುವುದು. ಹಾಗೆಯೇ ನಿಮ್ಮ ಗಂಟು ನೋವು, ನಿಮಗೆ ಯಾವಾಗಲೂ ಅಜೀರ್ಣ, ಶಾಂತಿ ಇಲ್ಲ, ನೆಮ್ಮದಿಲ್ಲ, ಇದನ್ನೆಲ್ಲವೂ ಕೂಡ ಬೀಜ ಮಂತ್ರ ಇದೆ. ವ್ಯಾಸಮುನಿಗಳು 12 ರಾಶಿಯವರಿಗೆ ಕೊಟ್ಟಂಥ ಬೀಜ ಮಂತ್ರ ಇದೆ. ಅದನ್ನೆಲ್ಲ ನಿಮಗೆ ಹೇಳಿಕೊಡ್ತೇನೆ. ಇವತ್ತಿನಿಂದ ನಾಳೆಗೆ ಅದು ಆಗುವುದಿಲ್ಲ. ನಾನು ಹೇಳಿದ್ದೇನೆ, ಪಾರ್ವತಿಯ ತಪಸ್ಸು, ಹಿರಣ್ಯಾಕ್ಷನ ತಪಸ್ಸು. ಅದೇ ಥರ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ನಮ್ಮ ಮನೆಯಲ್ಲಿರುವಂಥ ದೇವರನ್ನು ಶ್ರದ್ಧಾಭಕ್ತಿಯಿಂದ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ, ನೀವು ನಿಮ್ಮ ಮಕ್ಕಳಿಗೆ ಕೂಡ ಬಾಲ್ಯದಿಂದಲೇ ದೇವರ ಜಪ ತಪಾದಿಗಳನ್ನು ಹೇಳಿಕೊಟ್ರೆ ನಿಮ್ಮ ಮಕ್ಕಳು ಮುಂದೆ ವಿದ್ಯೆಯ ಜೊತೆಗೆ ಆ ಒಂದು ಅಭ್ಯಾಸವನ್ನು ಸೇರಿಸಿದರೆ ವಿದ್ಯಾಭ್ಯಾಸಕ್ಕೆ ಸಾರ್ಥಕವಾಗುತ್ತದೆ. ಇದರ ಬಗ್ಗೆ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಾದರೆ ಆನ್ಲೈನ್ನಲ್ಲಿ ಭೇಟಿ ಮಾಡಿ. ಯಾವುದೇ ಸಮಸ್ಯೆ ಇದ್ದರೂ ಸರಿ, ಕೈಕಾಲು ಗಂಟು ಅದು ಇದು ಯಾವುದೇ ಭಾಗದಲ್ಲಿ ನೋವಿದ್ರೂ ನಿಮ್ಮಿಂದಲೇ ನಿಮಗೆ ಸರಿ ಮಾಡಲಿಕ್ಕೆ ಆಗ್ತದೆ, ಮನೆಯಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನೇರವಾಗಿ ಭೇಟಿ ಮಾಡಲಿಕ್ಕೆ ಆಗದಿದ್ದರೆ ಚಿಂತೆ ಇಲ್ಲ, ಆನ್ಲೈನ್ನಲ್ಲಿ ಭೇಟಿ ಮಾಡಿ. ಸಮಯ ಮಾತ್ರ ನಿಗದಿ ನೀವೇ ಮಾಡಿ, ಯಾವ ಹೊತ್ತಿಗೆ ಮಾಡ್ತೀರಿ, ಏನು ಎಂಥ ಸಮಸ್ಯೆ, ಅದಕ್ಕೆಲ್ಲವೂ ಕೂಡ ಗೃಹಸ್ಥಾಶ್ರಮದ ಸನ್ಯಾಸಿಯಾಗಿ, ಮನೆಯಲ್ಲಿರುವಂಥ ಸನ್ಯಾಸಿ. ಮೊನ್ನೆ ಒಬ್ಬರು ಬಂದಿದ್ದರು,
ಶ್ರೀಮಂತ. ಮನೆಗೆ ಬಂದು ಮೇಲೆ ಕೆಳಗೆಲ್ಲ ನೋಡ್ತಾ ಇರ್ತಾರೆ. ಎ ಸಿ ಉಂಟಾ, ಫ್ಯಾನ್ ಉಂಟಾ? ನಮ್ಮ ಧರ್ಮ ಚಾವಡಿಯಲ್ಲಿ ಏನಿಲ್ಲ. ಖುಷಿದ್ದವರು ಮಾತ್ರ ಬನ್ನಿ. ಶ್ರೀಮಂತರು ಮೇಲೆ ಕೆಳಗೆ ನೋಡುವವರು ಬರಲಿಕ್ಕೆ ಹೋಗಬೇಡಿ. ಹಣದ ವಿಷಯದಲ್ಲಿ ಮಾತಾಡಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ 24 ಗಂಟೆಯಲ್ಲಿ ಎಲ್ಲರೂ ಇದ್ದಾರೆ ನಿಮಗೆ ಹಣಕ್ಕೆ ಮಾರ್ಗದರ್ಶನ ಕೊಡುವವರು. ನಾನಂಥವನಲ್ಲ, ನನಗೆ ಅದು ಅಗತ್ಯವೂ ಇಲ್ಲ. ನಂಬಿಕೆ ದೇವರ ಮೇಲೆ ವಿಶ್ವಾಸ ಇದ್ದರೆ ಮಾತ್ರ ನನ್ನ ಹತ್ತಿರ ಬನ್ನಿ. ನಿಮ್ಮ ಎಲ್ಲ ಸಮಸ್ಯೆಗೂ ಉತ್ತರ ನಿಮ್ಮ ಒಳಗಡೆನೇ ಇದೆ. ಅದಕ್ಕೋಸ್ಕರ ಯೋಚನೆ ಮಾಡಿ ಬನ್ನಿ. ಇನ್ನೆಚ್ಚಿಗೆ ಮಾಹಿತಿ ಬೇಕಾದರೆ ನೇರವಾಗಿ ನಿಮಗೆ ನಾನು ನಂಬರನ್ನು ಕೊಟ್ಟಿದ್ದೇನೆ, ಕರೆ ಮಾಡಿ ಬನ್ನಿ. ಹಾಗೆಯೇ ಈ ಮಾತು ನಿಮ್ಮ ಮನಸ್ಸಿಗೆ ಇದು ಧರ್ಮದ ಮಾತು, ಸತ್ಯದ ಮಾತು ಅನಿಸಿದರೆ 4 ಜನರಿಗೆ ತಿಳಿಸಿ. ಅವರು ಕೂಡ ಬುದ್ಧಿವಂತರಾಗಲಿ, ಜ್ಞಾನವಂತರಾಗಲಿ. ಜೈ ಶ್ರೀರಾಮ್.